ರವಿ ಅವರಿಗೆ 20 ವರ್ಷ ಜವಾಬ್ದಾರಿ ಇತ್ತಲ್ಲ, ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಈ ಊರಿಗೆ ಬೇಕಾಗಿರುವಂತದ್ದು ಮಾಡಬೇಕಿತ್ತು. ಇಲ್ಲಿ 20 ವರ್ಷದಿಂದ ಒಂದು ಗುಡಿ ಮಣ್ಣು ಬಿದ್ದಿಲ್ಲ, ಒಂದು ಟಾರ್ ಬಿದ್ದಿಲ್ಲ. ನಿಮ್ಮ MLC ಗ್ರಾಂಟ್ ಏನ್ ಮಾಡ್ತಿದ್ದೀರಾ? ಸೆಂಟ್ರಲ್ ಗ್ರಾಂಟ್ ತರ್ಲಿ, ಮಾಡ್ಲಿ. ಸೆಂಟ್ರಲ್ ಗ್ರಾಂಟ್ಸ್ ತರ್ಲಿ, ಮಾಡ್ಲಿ. ನಾವು ಮಾಡಿದ್ವಿ ಅಂತ ಹೇಳಿ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜನಪ್ರತಿನಿಧಿ ಆಗಕ್ಕೆ ಜವಾಬ್ದಾರಿ ಇದೆಯಾ? ಇವ್ರ ಏರಿಯಾಗ ಬಂದ್ಬಿಟ್ಟು ಇವ್ರ ಜವಾಬ್ದಾರಿನ ಇವ್ರು ಸಮರ್ಪಕವಾಗಿ ಮಾಡಿದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಅಂದ್ರೆ ನಮಗೆ ನಿಷ್ಠೂರ ಮಾಡ್ತಾರೆ. ಮನೆಗೆ ಬರ್ತೀನಿ ಅಂತಾರೆ. CT ರವಿ ಒಂದು MLC ಆಗಿ ನನ್ನ ಕುತ್ತಿಗೆ ಕೈ ಹಾಕ್ತಾರೆ ಅವರು. ಏನ್ರಿ ಮಾಡ್ತಿದ್ದಾರೆ ಅವರು? ಅವ್ರ ಜವಾಬ್ದಾರಿ ಇದೆಯೇನ್ರಿ ಅವರಿಗೆ? ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು ನಿಲ್ಲಿಸಬೇಕಾಗತ್ತೆ. ಯಾವ್ದಾದ್ರು ರೀತಿಯಲ್ಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ಸಹಿಸೋದಿಲ್ಲ ಸರ್. ಕ್ರೆಡಿಟ್ ಅವ್ರಿಗೆ ಬೇಕಾಗಿರೋ, ಅವರಿಗೆ ಊರಿನ ಬಗ್ಗೆ ಆಸಕ್ತಿ ಇದ್ದಿದ್ರೆ, ರವಿ ಅವರಿಗೆ 20 ವರ್ಷ ಜವಾಬ್ದಾರಿ ಇತ್ತಲ್ಲ, ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಈ ಊರಿಗೆ ಬೇಕಾಗಿರುವಂಥದ್ದು ಮಾಡಬೇಕಿತ್ತು. ಈ ಚಿಕ್ಕಮಗಳೂರಿನ ನಗರದ ಪ್ರದೇಶದಲ್ಲಿ 20 ವರ್ಷದಿಂದ ಒಂದು ಹುಡಿ ಮಣ್ಣು ಬಿದ್ದಿಲ್ಲ, ಒಂದು ಟಾರ್ ಬಿದ್ದಿಲ್ಲ. ಈಗ ತಮ್ಮಯ್ಯ ಅವರು ಇಡೀ ನಗರದ ವ್ಯವಸ್ಥೆಯನ್ನು ಸರಿಪಡಿಸೋ ಅಂಥ ಸಂದರ್ಭದಲ್ಲಿ ಇವ್ರು ಬಂದು ನಾನು ಮಾಡಿದೆ. ಮಾಡಿ ಸ್ವಾಮಿ, ನಿಮ್ಗೆ ಅವಕಾಶ ಇತ್ತಲ್ಲ, ಮಾಡಿ. ನಿಮ್ಮ MLC ಗ್ರಾಂಟನ್ನು ಏನು ಮಾಡ್ತಿದ್ದೀರಾ? ನಿಮ್ಮ ಸಂಸದರ ಗ್ರಾಂಟನ್ನು ಏನು ಮಾಡ್ತಿದ್ದೀರಾ? ತಂದು ತೋರಿಸಿ, ಇಂಥಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ. ಅದನ್ನು ಬಿಟ್ಟು ಕೇವಲ ನಾನು ಮಾಡಿದೆ. ಈಗ 20 ವರ್ಷ ಇದ್ರಲ್ಲ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರ? ಈಗ ಎಲ್ಲ ಟ್ಯಾಂಕ್ ಫಿಲ್ಲಿಂಗ್ ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ DK ಶಿವಕುಮಾರ್ ಅವರು, ಜಾರ್ಜ್ ಸಾಹೇಬರು ಪ್ರಯತ್ನದಿಂದ, ತಮ್ಮಯ್ಯ, ಆನಂದು, ಶ್ರೀನಿವಾಸ್ ಅವ್ರ ಪ್ರಯತ್ನದಿಂದ ಎಲ್ಲ ಟ್ಯಾಂಕ್ಸ್ ಫಿಲ್ಲಿಂಗ್ ಆಗ್ತಿದೆ. ಇದನ್ನು ನಾನು ಮಾಡಿದೆ ಅಂತಾರೆ. ಜವಾಬ್ದಾರಿ ಬೇಕ್ರಿ. ಅವ್ರು ಮಾಡಬೇಕಾಗಿರೋವಂಥದ್ದು ಅವ್ರ ಪ್ರಶ್ನೆಗಳನ್ನು ಅವ್ರು ಮಾಡಬೇಕು. ಸಂಸದರು ಗ್ರಾಂಟ್ ತರಲಿ, ಮಾಡಲಿ. ಸೆಂಟ್ರಲ್ ಗ್ರಾಂಟ್ಸನ್ನು ತರಲಿ, ಮಾಡಲಿ. ನಾವು ಮಾಡಿದ್ವಿ ಅಂತ ಹೇಳಿ. ಈಗ ಒಂದು ವ್ಯವಸ್ಥೆಯಲ್ಲಿ ಆಡಳಿತ ವಿರೋಧ ಪಕ್ಷ ಇರೋದು ಸಹಜ. ವಿರೋಧ ಪಕ್ಷ ಇದ್ದಾಗ ರಚನಾತ್ಮಕವಾಗಿರುವಂಥದ್ದು ಮಾಡಬೇಕಾಗತ್ತೆ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜನಪ್ರತಿನಿಧಿ ಆಗಕ್ಕೆ ಜವಾಬ್ದಾರಿ ಇದೆಯಾ? ಅವಕಾಶ ಕೊಟ್ಟಾಗ ಮಾಡಲಿಲ್ಲ. ಈಗೇನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಜನ ದೇಶವನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇರಲಿ, ಅವ್ರು ಕೋಆಪ್ರೇಟ್ ಮಾಡಲಿ. 100% ಇಲ್ಲಿ ನಮ್ಮ ಕಾರ್ಪೊರೇಟರ್ ಮೇಲೆ ಕೈ ಮಾಡೋವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜವಾಬ್ದಾರಿ ಬರ್ತೀನಿ ನಡಿ ಅಂತಾರೆ. ಇವ್ರ ಜವಾಬ್ದಾರಿ ಇಲ್ವಾ? ಬಂದಿರೋದು ನನಗೆ ಆನ್ಸರ್ ಮಾಡೋಗಿ ಅಂದ್ರೆ ಆನ್ಸರ್ ಮಾಡ್ತಾ ಇಲ್ಲ. ಇವ್ರ ಏರಿಯಾಗ ಬಂದ್ಬಿಟ್ಟು ಇವ್ರ ಜವಾಬ್ದಾರಿನ ಇವ್ರು ಸಮರ್ಪಕವಾಗಿ ಮಾಡಿದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಅಂದ್ರೆ ಕಳೆದ ಸರಿ ಇವ್ರದೇ ಸರ್ಕಾರ ಇದ್ದಾಗ ಆ NH ನೀವು ನೋಡ್ಬೋದು, ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಜನಕ್ಕೆ. ನಾನು ಬಂದ್ಮೇಲೆ ಬಗೆಹರಿಸಿದೆ. ಇವ್ರದೇ ಲೀಡರ್ಗಳಿದ್ರು, ಇವ್ರದೇ ನಗರ ಅಭಿವೃದ್ಧಿ ಪ್ರಾಧಿಕಾರದವ್ರು ಒಬ್ಬರು ಲೀಡರ್ ಇದ್ರು. ಇಲ್ಲಿ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡಿದ್ರು. ಬಿಟ್ಟರೆ NH ಇದುವರೆಗೆ ಕಂಪ್ಲೀಟ್ ಮಾಡಿಲ್ಲ. ಇವ್ರು ಇದನ್ನು ಅದೇ ಥರ ಮಾಡೋಕೆ ಹೋಗಿದ್ದನ್ನ ನಾವು ಕೇಳಕ್ಕೆ ಹೋಗೋ ಹೊತ್ತಿಗೆ ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಬರೋದು ಇವರು. ಅಲ್ಲ, ಈಗ ನಾನು ಹೇಳೋದು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವುದೇ ರೀತಿಯಲ್ಲೂ ನಾವು ಬದ್ಧವಾಗಿ ನಿಲ್ತೀವಿ. ಇದರೊಳಗೆ ನಮ್ಮ ಕಾಂಪ್ರಮೈಸೇ ಇಲ್ಲ. ಈಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮತದಾರರ ಗೌರವ ಉಳಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರ ಎಲ್ಲ ಗ್ಯಾರಂಟಿಗಳ ಜೊತೆಯಲ್ಲಿ 100 ಕೋಟಿ ಅಭಿವೃದ್ಧಿ ಮಾಡ್ತಾ ಇದೆ. ಇದನ್ನು ಸಹಿಸಲಾಗ್ತಿಲ್ದಿರುವಂಥ CT ರವಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಏನ್ರಿ ಮಾಡ್ತಿದ್ದಾರೆ ಅವರು? ಅವ್ರ ಜವಾಬ್ದಾರಿ ಇದೆಯೇನ್ರಿ ಅವರಿಗೆ? ಈ ಕ್ಷೇತ್ರದ ಮತದಾರರ ಒಂದು ಋಣ ಇಲ್ಲೇನ್ರಿ ಅವರಿಗೆ? 4 ಬಾರಿ ಅವರನ್ನು ಶಾಸಕರು ಮಾಡಲಿಲ್ಲೇನ್ರಿ ಈ ಚಿಕ್ಕಮಗಳೂರು ಕ್ಷೇತ್ರ? ಈ ಭಾಗಕ್ಕೆ ಅವ್ರಿಗೆ ಅಧಿಕಾರ ಇದ್ದಾಗ ಯಾಕ್ರಿ ಮಾಡಲಿಲ್ಲ? ಈಗ ನಡೀತಿದೆ ಅಂತ ಹೇಳಿದ್ರೆ ಆಯ್ತಪ್ಪ, ಒಳ್ಳೆ ರೀತಿ ಮಾಡಿ ಅಂತ. ಅವ್ರ ಕಂಪ್ನಿಯವರೇ ತಾನೇ. ಮೊನ್ನೆ ಎಲ್ಲ ನೋಡಿದೆ, ಎಂಥ ಲೂಟಿಗೆ ಯಾರು ಟ್ಯಾಗ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಉತ್ತರ ಕೊಡಬೇಕು. ಇವತ್ತು ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು ನಿಲ್ಲಿಸಬೇಕಾಗತ್ತೆ. ಇವತ್ತು ಗಂಭೀರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಜನಪ್ರತಿನಿಧಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ಸಹಿಸೋದಿಲ್ಲ. ನಮಗೆ ನಿಷ್ಠೂರ ಮಾಡ್ತಾರೆ. ಮನೆಗೆ ಬರ್ತೀನಿ ಅಂತಾರೆ. CT ರವಿ ಒಂದು MLC ಆಗಿ ನನ್ನ ಕುತ್ತಿಗೆ ಕೈ ಹಾಕ್ತಾರೆ ಅವರು.
ಗಲಾಟೆ ಮಾಡಬೇಡಿ, ನಾವು ಕೇಳಕ್ಕೆ ಬಂದಿದ್ದೀವಿ, ನನಗೆ ಉತ್ತರ ಮಾತ್ರ ಕೊಡಿ. ನೀವು ಕೆಲಸ ಯಾಕೆ ನಿಲ್ಲಿಸಿದ್ರಿ? ನೀವು ಬರೋ ತನಕ ನಾವು ಕೆಲಸ ಶುರು ಮಾಡೋದು, ನೀವು ನಿಲ್ಲಿಸೋದು, ಇದು ಯಾವ ರಾಜಕೀಯ ನಿಮ್ಮದು? ಜನಸ್ನೇಹಿ ಆಡಳಿತ ಕೊಡಿ ಅಂದರೆ ಜನ ವಿರೋಧ ರಾಜಕೀಯ ಉದ್ದಕ್ಕೂ ಮಾಡ್ಕೊಂಬಂದಿದ್ದೀರಾ. 20 ವರ್ಷದಿಂದ ಮಾಡಿ ಆಗಲೂ ವಿರೋಧನೇ, ಈಗ ಇಲ್ವಲ್ಲ ಈಗಲೂ ವಿರೋಧನೇ. ಸಹಿಸ್ತಾ ಇಲ್ಲ ಅವರು ಒಳ್ಳೆ ಕೆಲಸನ ನಮ್ಮ ಶಾಸಕರು ಮಾಡ್ತಾ ಇರೋದು. ಕಷ್ಟಪಟ್ಟೆಲ್ಲ ಮಾಡಿಸ್ತಾ ಇದ್ದೀವಿ ಮೊನ್ನೆಯಿಂದ. ಇವ್ರು ಕೆಲಸ ನಿಲ್ಲಿಸಿ ನಾನು ಬಂದಮೇಲೆ ಶುರು ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಫೋಟೋ ಕೊಡ್ಕೊಂಡು ಹೋಗೋಕ್ಕೆ ಜನಕ್ಕೆ, ಅದು ಟೌನ್ ರೌಡಿಗಳನ್ನೆಲ್ಲ ಕರೆಸಿ ಇಲ್ಲಿ ಜನಗಳ ಮೇಲೆ ಹಲ್ಲೆ ಸಮೇತ ಮಾಡಿಸ್ತಾರೆ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಯಾರ್ಯಾರು ಹಲ್ಲೆ ಮಾಡಿದ್ರು ವಿಡಿಯೋದವರು ಇದ್ದಾರೆ, ಆರಕ್ಷಕರಿದ್ದಾರೆ, ಆರಕ್ಷಕ ಸಿಬ್ಬಂದಿಗಳು, ಅವ್ರ ಎದುರಿಗೆ ಗೊತ್ತು. ನಾವೆಲ್ಲ ಸುಮ್ಮನೆ ಇದ್ದೀವಿ. ಅವರೆಲ್ಲ ಹಲ್ಲೆ ಮಾಡಿದ್ದೆಲ್ಲ ವಿಡಿಯೋ ಸಮೇತ ಇದೆ. ಸಂಬಂಧಪಟ್ಟ ಇಲಾಖೆಯಿಂದ ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ತಗೊಬೇಕು. ಅಧಿಕಾರ ದುರುಪಯೋಗ ಮಾಡಿರೋದನ್ನು ಬಯಲಿಗೆ ಎಳೆದು ಅವರಿಗೆ ಶಿಕ್ಷೆ ಕೊಡಿಸೋ ವ್ಯವಸ್ಥೆ ಆಗಬೇಕು. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ? ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.